ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಿಂದ ಕಲಿಯುವಲ್ಲಿ ನಿಮ್ಮ ನಿರಂತರ ಆಸಕ್ತಿಗಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲು ನಾನು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತೇನೆ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಗೆ ಬರುತ್ತೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳಿಂದ ಎಲ್ಲ ಭಯವನ್ನು ದೂರ ಮಾಡಿ ನಿನ್ನ ವಾಕ್ಯದ ಮೂಲಕ ನಂಬಿಕೆ, ಧೈರ್ಯ ಮತ್ತು ಸಮಾಧಾನವನ್ನು ನಮ್ಮಲ್ಲಿ ತುಂಬು. ಪವಿತ್ರಾತ್ಮನೇ, ನಮ್ಮ ಮನಸ್ಸನ್ನು ತೆರೆದು ವಾಕ್ಯದ ಸತ್ಯಗಳನ್ನು ಗ್ರಹಿಸುವಂತೆ ನಮಗೆ ಸಹಾಯ ಮಾಡು. ಈ ಸಂದೇಶವು ನಮ್ಮ ಜೀವನಗಳನ್ನು ಬದಲಿಸಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂತಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಾವು ಅಧ್ಯಯನ ಮಾಡುತ್ತಿರುವ ಈ ಸರಣಿಯ ಮುಖ್ಯವಾದ ವಚನವ್ಯಾವುದೆಂದರೆ ಯೆಶಾಯನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ನಾವು ಇಲ್ಲಿಯವರೆಗೂ ನೋಡಿಕೊಂಡಂತೆ ದೇವರು ನಮ್ಮನ್ನು ಅನಿಶ್ಚಿತ ಭವಿಷ್ಯದ ಕುರಿತು ಭಯ, ಕೊರತೆಯ ಕುರಿತು ಭಯ ಹಾಗೂ ಸಂಕಟಗಳನ್ನು ಎದುರಿಸಲು ಭಯ ಎಂಬ 3 ರೀತಿಯ ಭಯಗಳಿಂದ ಕಾಪಾಡಿದ್ದಾನೆ. ಈಗ ಖಂಡನೆಗೆ ಅಥವಾ ತೀರ್ಪಿಗೆ ಗುರಿಯಾಗುವ ಭಯದ ಕುರಿತು ಅಧ್ಯಯನ ಮಾಡೋಣ. ಜನರು ಸಾಧಾರಣವಾಗಿ ಮತ್ತೊಬ್ಬರ ಜೀವನವನ್ನು ಗಮನಿಸುತ್ತಾ ಅವರ ವಿಷಯವಾಗಿ ಹಗುರವಾಗಿ ಮಾತನಾಡುತ್ತಾರೆ. ಎಷ್ಟೋ ಒಳ್ಳೆಯ ಗುಣಗಳನ್ನು ನಿರ್ಲಕ್ಷಿಸಿ ಯಾವುದೋ ಒಂದು ವಿಷಯದ ಬಗ್ಗೆ ಸಲೀಸಾಗಿ ತೀರ್ಪು ಮಾಡುತ್ತಾರೆ. ಅವರ ಸ್ವಂತ ತಪ್ಪುಗಳನ್ನು ಸಮರ್ಥಿಸಿಕೊಂಡು ಬೇರೆಯವರನ್ನು ಖಂಡಿಸುವವರಾಗಿರುತ್ತಾರೆ. ಈ ರೀತಿ ಖಂಡನೆ ಅಥವಾ ತೀರ್ಪಿಗೆ ಗುರಿಯಾಗುವ ಅನೇಕರು ಜನರ ಭಯದಲ್ಲಿ ಜೀವಿಸುವುದನ್ನು ನಾವು ನೋಡುತ್ತೇವೆ. ವಿಶ್ವಾಸಿಗಳಾದ ನಾವು ನಮ್ಮ ಸುತ್ತಲಿರುವವರ ನಿರಂತರ ಗಮನ ಮತ್ತು ತೀರ್ಪಿಗೆ ಒಳಗಾಗುತ್ತೇವೆ. ಯೇಸುವನ್ನು ಹಾಗೂ ಆತನ ಬೋಧನೆಯನ್ನು ಅಂಗೀಕರಿಸಿದ ನಂತರ ಕ್ರೈಸ್ತರು ಯಾವ ರೀತಿಯ ಜೀವನ ನಡೆಸುತ್ತಾರೆ ಎಂಬುದನ್ನು ಲೋಕವು ಕುತೂಹಲದಿಂದ ನೋಡುತ್ತದೆ. ರಕ್ಷಣೆ ಹೊಂದಿದ ನಾವು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ಆತನ ಮಾರ್ಗದಲ್ಲಿ ನಡೆಯತಕ್ಕದ್ದು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ರಲ್ಲಿ ಹೀಗಿದೆ: ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯವುಗಳೆಲ್ಲ ಅಳಿದು ಹೋದವು, ಇಗೋ ಎಲ್ಲವೂ ನೂತನವಾದವು. ಅಷ್ಟೇ ಅಲ್ಲದೆ 6ನೇ ಅಧ್ಯಾಯದಲ್ಲಿ ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳು ಅನ್ಯ ಜನರಿಂದ ವಿಭಿನ್ನವಾಗಿ ಹೇಗೆ ನಡೆದುಕೊಳ್ಳಬೇಕೆಂದು ವಿವರವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ವಾಕ್ಯವನ್ನು ಅನುಸರಿಸಿ ನಿಜವಾಗಿಯೂ ವಿಭಿನ್ನವಾಗಿ ನಡೆಯುತ್ತಿದ್ದೇವಾ ಎಂದು ಇತರರು ನಮ್ಮನ್ನು ಗಮನಿಸುತ್ತಾರೆ. ನಮ್ಮ ಬೀಳುವಿಕೆಗೆ ಕಾಯುತ್ತಾ ನಮ್ಮನ್ನು ಖಂಡಿಸಲು ಜನರು ಮುಂದಾಗುತ್ತಾರೆ. ಮತ್ತಾಯ 7ನೇ ಅಧ್ಯಾಯದಲ್ಲಿ ಯೇಸು ನಮ್ಮನ್ನು ಎಚ್ಚರಿಸುತ್ತಾ ಹೀಗೆ ಹೇಳಿದ್ದಾನೆ: ಮತ್ತು ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ನೀನು ಯಾಕೆ ನೋಡುತ್ತೀ? ಕಪಟಿ ನೀನು, ಮೊದಲು ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದುಹಾಕು, ಆಗ ನಿನ್ನ ಸಹೋದರನ ಕಣ್ಣಿನೊಳಗಿರುವ ರವೆಯನ್ನು ತೆಗೆದು ಹಾಕುವುದಕ್ಕೆ ನಿನಗೆ ಚೆನ್ನಾಗಿ ಕಾಣಿಸುವುದು. ಸೈತಾನನು ನಮ್ಮ ದೋಷಗಳನ್ನು ಎತ್ತಿ ತೋರಿಸಿ ನಮ್ಮ ಮೇಲೆ ನಿರಂತರವಾಗಿ ಆರೋಪವನ್ನು ಮಾಡುತ್ತಾ ದೇವರು ನಮಗೆ ದಯಪಾಲಿಸಿದ ರಕ್ಷಣೆಯ ಆನಂದವನ್ನು ಹಾಗೂ ನೀತಿಯನ್ನು ಕಸಿದುಕೊಳ್ಳಲು ಹೊಂಚು ಹಾಕುತ್ತಾನೆ. ಆದರೆ ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುವಂತೆ, ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ನಾನು ಕೇಳಿದೆನು. ಅದು, ಈಗ ರಕ್ಷಣೆಯೂ ಶಕ್ತಿಯೂ ನಮ್ಮ ದೇವರ ರಾಜ್ಯವೂ ಆತನ ಕ್ರಿಸ್ತನ ಅಧಿಕಾರವೂ ಬಂದವು. ಯಾಕಂದರೆ ಹಗಲಿರಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಹೀಗೆ ನಮ್ಮ ಪಾಪಗಳ ನಿಮಿತ್ತ ನಮ್ಮನ್ನು ದೂಷಿಸುತ್ತಾ ನಮ್ಮ ಪಾಪಿಷ್ಠ ಸ್ಥಿತಿಯಲ್ಲೇ ನಾವು ವ್ಯಥೆಯುಳ್ಳವರಾಗಿರಬೇಕೆಂದು ಸೈತಾನನು ಬಯಸುತ್ತಾನೆ. ಆದರೆ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ಹೀಗೆ ಹೇಳಿದ್ದಾನೆ:
ನಾನು ಅವರ ಅನೀತಿಯ ವಿಷಯವಾಗಿ ಕರುಣೆಯುಳ್ಳವನಾಗಿದ್ದು ಅವರ ಪಾಪಗಳನ್ನು ಅಪರಾಧಗಳನ್ನು ನನ್ನ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಹೀಗೆ ನಮ್ಮನ್ನು ನಮ್ಮ ಪಾಪಗಳಿಂದ ವಿಮೋಚಿಸಿ ಪಾಪ ಪ್ರಜ್ಞೆಯಿಂದ ವಿಮುಕ್ತ ಮಾಡಿದ ನಮ್ಮ ಕರ್ತನಿಗೆ ನಾವು ಕೃತಜ್ಞತಾಸ್ತುತಿ ಮಾಡೋಣ. ಫರಿಸಾಯರು ಯೇಸುವನ್ನು ನಿರಂತರವಾಗಿ ಹಿಂಬಾಲಿಸುತ್ತಾ ಬರಹಗಳ ಆಧಾರದ ಮೇಲೆ ಆತನನ್ನು ಆರೋಪಿಸುತ್ತಿದ್ದರು. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 15ರಲ್ಲಿ ನಾವು ಓದುವಂತೆ, ಆಗ ಫರಿಸಾಯರು ಹೊರಟು ಹೋಗಿ ಆತನನ್ನು ಹೇಗೆ ಮಾತಿನಲ್ಲಿ ಸಿಕ್ಕಿಸಬೇಕೆಂದು ಆಲೋಚನೆ ಮಾಡಿಕೊಂಡರು ಎಂದು ಬರೆಯಲಾಗಿದೆ. ಅವರು ಯೇಸುವಿನ ಬಳಿಗೆ ತಮ್ಮ ಶಿಷ್ಯರನ್ನು ಕಳುಹಿಸಿ ಆತನ ಉತ್ತರಗಳಲ್ಲಿ ತಪ್ಪು ಹಿಡಿಯಲು ವಿಚಾರಿಸಿದರು. ಆದರೆ ಯೇಸು ಅವರ ದುಷ್ಟತನವನ್ನು ಅರಿತುಕೊಂಡು, ಕಪಟಿಗಳೇ, ನೀವು ನನ್ನನ್ನು ಏಕೆ ಶೋಧಿಸುತ್ತೀರಿ ಎಂದು 16ನೇ ವಚನದಲ್ಲಿ ಬರೆದಿದ್ದನ್ನು ನಾವು ನೋಡುತ್ತೇವೆ. ಇನ್ನೊಂದು ಸಂದರ್ಭದಲ್ಲಿ ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಮಹಿಳೆಯನ್ನು ಕರೆತಂದು ಮೋಶೆಯ ಕಾನೂನಿನ ಪ್ರಕಾರ ಅವಳನ್ನು ಏಕೆ ಕಲ್ಲೆಸೆಯಬಾರದು ಎಂದು ಯೇಸುವನ್ನು ಕೇಳಿದರು. ಅವರು ಆತನನ್ನು ಶೋಧಿಸುವವರಾಗಿ ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಹೀಗೆ ಕೇಳಿದರು. ಆದರೆ ಯೇಸು ಅವರ ಮಾತುಗಳನ್ನು ಕೇಳದವನಂತೆ ಬೊಗ್ಗಿಕೊಂಡು ತನ್ನ ಬೆರಳಿನಿಂದ ನೆಲದ ಮೇಲೆ ಬರೆದನು. ಆದರೆ ಅವರು ಬಿಡದೆ ಆತನನ್ನು ಕೇಳುತ್ತಿರಲು ಆತನು ಮೇಲಕ್ಕೆ ನೋಡಿ, ನಿಮ್ಮೊಳಗೆ ಯಾವನು ಪಾಪವಿಲ್ಲದವನಾಗಿದ್ದಾನೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಅವರಿಗೆ ಹೇಳಿದನು. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 6 ಮತ್ತು 7ನೇ ವಚನದ ಪ್ರಕಾರ. ಪಾಪರಹಿತನಾದ ಯೇಸು ಅವಳನ್ನು ಖಂಡಿಸಿ ಶಿಕ್ಷಿಸುವುದಕ್ಕೆ ಯೋಗ್ಯನಾಗಿದ್ದರೂ ಹಾಗೆ ಮಾಡದೆ ಅವಳನ್ನು ಕ್ಷಮಿಸಿ ಇನ್ನು ಮೇಲೆ ಪಾಪ ಮಾಡಬೇಡ ಅಂದನು. ಯೇಸು ನಮ್ಮನ್ನು ನೀತಿವಂತರೆಂದು ಘೋಷಿಸಿದ್ದರಿಂದ ನಮ್ಮ ಕೃತ್ಯಗಳನ್ನು ಆಧರಿಸಿ ಯಾರೂ ನಮ್ಮನ್ನು ಆರೋಪಿಸುವುದಕ್ಕೂ ತೀರ್ಪು ಮಾಡುವುದಕ್ಕೂ ಸಾಧ್ಯವಿಲ್ಲ. ಒಬ್ಬ ಫರಿಸಾಯನು ಹಾಗೂ ಒಬ್ಬ ಸುಂಕದವನು ಪ್ರಾರ್ಥನೆ ಮಾಡುವುದಕ್ಕೆ ದೇವಾಲಯದೊಳಗೆ ಹೋದರು. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡುವಂತೆ, ಫರಿಸಾಯನು ನಿಂತುಕೊಂಡು ತನ್ನೊಳಗೆ ಹೀಗೆ ಪ್ರಾರ್ಥಿಸುತ್ತಾ, ದೇವರೇ, ಸುಲುಕೊಳ್ಳುವವರು, ಅನೀತಿವಂತರು, ವ್ಯಭಿಚಾರಿಗಳು ಆಗಿರುವ ಮಿಕ್ಕಾದವರಂತೆ ಇಲ್ಲವೇ ಈ ಸುಂಕದವನ ಹಾಗೆ ನಾನು ಅಲ್ಲ, ಆದುದರಿಂದ ನಾನು ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಅಂದನು. ಆದರೆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ತನ್ನ ಎದೆಯನ್ನು ಬಡಕೊಳ್ಳುತ್ತಾ, ದೇವರು ಪಾಪಿಯಾದ ನನ್ನನ್ನು ಕರುಣಿಸಲಿ ಎಂದನು. ಇವನೇ ಫರಿಸಾಯನಿಗಿಂತ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಫರಿಸಾಯನು ಸುಂಕದವನ ಬಗ್ಗೆ ಏನೂ ತಿಳಿಯದೇ ಇದ್ದರೂ ಅವನ ಉದ್ಯೋಗದ ಆಧಾರದ ಮೇಲೆ ತೀರ್ಪು ಮಾಡಿಬಿಟ್ಟನು. ಹಾಗೆ ತನ್ನನ್ನು ಹೆಚ್ಚಿಸಿಕೊಂಡು ದೇವಾಲಯಕ್ಕೆ ಹೇಗೆ ಪಾಪಿಯಾಗಿ ಬಂದನೋ ಹಾಗೆ ಕ್ಷಮೆ ಪಡೆಯದೆ ಹೋದನು. ಹಾಗೆಯೇ ಸುಂಕದವರಲ್ಲಿ ಮುಖ್ಯಸ್ಥನೂ ಐಶ್ವರ್ಯವಂತನೂ ಆದ ಜಕ್ಕಾಯನನ್ನು ಯೇಸು ಮಾತನಾಡಿಸಿ, ತ್ವರೆಯಾಗಿ ಇಳಿದು ಬಾ, ಯಾಕಂದರೆ ಈ ದಿನ ನಾನು ನಿನ್ನ ಮನೆಯಲ್ಲಿ ಇರತಕ್ಕದ್ದಾಗಿದೆ ಅಂದಾಗ ಜನರು ಆಶ್ಚರ್ಯಪಟ್ಟರು. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಓದುವಂತೆ, ಇದನ್ನು ಅವರು ನೋಡಿದಾಗ ಇವನು ಪಾಪಿಯಾದವನೊಂದಿಗೆ ಅತಿಥಿಯಾಗಿರಲು ಹೋಗಿದ್ದಾನೆ ಎಂದು ಹೇಳಿ ಅವರೆಲ್ಲರೂ ಗುಣಗುಟ್ಟಿದರು. ಆದರೆ ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತಪ್ಪಿ ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಖಂಡಿಸಿ ನಿಂದಿಸುವವರ ಕುರಿತು ಭಯಪಡಬೇಡಿರಿ. ಕ್ರಿಸ್ತನ ಮಹಾಕೃಪೆಯನ್ನು ಆಶ್ರಯಿಸಿ ರಕ್ಷಣೆಯ ಆನಂದದಲ್ಲಿ ಜೀವಿಸೋಣ. ನಮ್ಮ ಕ್ರೈಸ್ತೀಯ ಜೀವನದಲ್ಲಿ ನಡೆಯುವಾಗ ನಾವು ತಪ್ಪು ಮಾಡಿದರೆ ಪವಿತ್ರಾತ್ಮನು ನಮ್ಮ ಪಾಪಗಳ ಕುರಿತು ನಮ್ಮನ್ನು ಮನವರಿಕೆ ಮಾಡಿಕೊಡುವನು. ಆಗ ನಾವು ಅವುಗಳನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮೆಯನ್ನು ಪಡೆದು ಆ ಪಾಪಗಳನ್ನು ಮತ್ತೆ ಮಾಡದಂತೆ ನೋಡಿಕೊಳ್ಳೋಣ. ಆಗ ಸೈತಾನನಾಗಲಿ ಇತರರಾಗಲಿ ನಮ್ಮನ್ನು ಖಂಡಿಸಲು ಅಥವಾ ನಮ್ಮ ಮೇಲೆ ತೀರ್ಪು ಮಾಡಲು ಯಾವುದೇ ಅವಕಾಶ ಇರುವುದಿಲ್ಲ. ನಾವು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಾಗದಿರಬಹುದು, ಆದರೆ
ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಜೀವಿಸುವುದು ನಮ್ಮ ಮೇಲಿರುವ ಜವಾಬ್ದಾರಿಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಮ್ಮನ್ನು ಹೀಗೆ ನೆನಪಿಸುತ್ತದೆ. ಆದದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಇಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗೆ ಹೀಗೆ ಪ್ರೋತ್ಸಾಹಿಸುತ್ತಾನೆ. ಅದೇ ರೀತಿಯಲ್ಲಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಆಗ ಅವರು ನಿಮ್ಮ ಸತ್ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವರು. ಈ ಅಧ್ಯಯನಕ್ಕೆ ಸಹಾಯವಾಗುವಂತೆ ಕೆಲವು ವಚನಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 33 ಮತ್ತು 34ನೇ ವಚನ. ದೇವರಾದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತನು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲುಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 2ನೇ ವಚನದಲ್ಲಿ, ನೀವು ಮಾಡುವ ತೀರ್ಪಿನಿಂದಲೇ ನಿಮಗೆ ತೀರ್ಪಾಗುವುದು ಮತ್ತು ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ತಿರುಗಿ ಅಳತೆಯಾಗುವುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನದಲ್ಲಿ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿಂತರೂ ಬಿದ್ದರೂ ಅದು ಅವನ ಯಜಮಾನನಿಗೇ ಸೇರಿದ್ದು. ಹೌದು, ಅವನು ನಿಲ್ಲಿಸಲ್ಪಡುವನು. ಅವನನ್ನು ನಿಲ್ಲಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಕೊನೆಯದಾಗಿ ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಸಹೋದರರೇ, ಒಬ್ಬರ ವಿಷಯದಲ್ಲಿ ಒಬ್ಬರು ಕೆಟ್ಟದ್ದನ್ನು ಮಾತನಾಡಬೇಡಿರಿ. ಯಾವನಾದರೂ ತನ್ನ ಸಹೋದರನ ವಿಷಯದಲ್ಲಿ ಕೆಟ್ಟದ್ದಾಗಿ ಮಾತನಾಡಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ನ್ಯಾಯ ಪ್ರಮಾಣದ ವಿಷಯದಲ್ಲಿ ಕೆಟ್ಟದ್ದಾಗಿ ಮಾತನಾಡಿ ನ್ಯಾಯ ಪ್ರಮಾಣದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ನ್ಯಾಯ ಪ್ರಮಾಣದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನ್ನಿಸಿಕೊಳ್ಳುವಿಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯ ಪ್ರಮಾಣವನ್ನು ಕೊಟ್ಟಾತನು ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ಮತ್ತೊಬ್ಬನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಾವು ಯಾರ ಕುರಿತಾಗಿಯೂ ತೀರ್ಪು ಮಾಡದೆ ಎಲ್ಲರನ್ನೂ ಪ್ರೀತಿಸಿ ಅವರ ಬಲಹೀನತೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ. ಈ ಸಂದೇಶವನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಾನು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆ ತಿಳಿಸ್ತೇನೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಇಲ್ಲಿಯವರೆಗೂ ನೀವು 4 ಭಾಗಗಳನ್ನು ಕೇಳಿದ್ದೀರಿ. ದೇವರ ಚಿತ್ತದಲ್ಲಿ ಮುಂದಿನ ವಾರ ನಾವು ಸೋಲಿನ ಭಯ ಹಾಗೂ ದೇವರು ಹೇಗೆ ನಮ್ಮನ್ನು ಅದನ್ನು ಎದುರಿಸುವಂತೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ನೋಡುವುದಕ್ಕೆ ಹೋಗೋಣ. ಧನ್ಯವಾದಗಳು. ಸುನಿಲ್ ಭಸ್ಮಿ, ಬೆಂಗಳೂರು.